ಕಾರವಾರದ ಶಿರೂರಲ್ಲಿ ಆದಂತಹ ಒಂದೇ ಒಂದು ಭೂಕುಸಿತ ಇಡೀ ಬದುಕನ್ನೇ ಕುಸಿದು ಬಿಟ್ಟಿದೆ. ದುರಂತ ಭೂಕುಸಿತ ಪ್ರದೇಶದಲ್ಲಿ ಮೂಕರೋಧನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 11 ದಿನಗಳಿಂದ ಶ್ವಾನ ಒಂದು ರೋಧಿಸ್ತಾ ಇದೆ. ಭೂಕುಸಿತದಲ್ಲಿ ಮೃತಪಟ್ಟಿದ್ದಂತಹ ಲಕ್ಷ್ಮಣ ನಾಯ್ಕ ಕುಟುಂಬ ಸಾಕಿರುವಂತಹ ಶ್ವಾನ ಅದು ಊಟ ತಿಂಡಿ ಬಿಟ್ಟು ಶ್ವಾನ ರೋಧಿಸ್ತಾ ಇದೆ. ಆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮಣ ನಾಯ್ಕರ ಕುಟುಂಬ ಆಹುತಿಯಾಗಿರುವಂಥದ್ದು. ಘಟನೆಯಲ್ಲಿ ತನ್ನ ಮನೆಯವರನ್ನು ಕಳೆದುಕೊಂಡ ಶ್ವಾನ ಕೂಡ ಇನ್ನೂ ಕೂಡ 11 ದಿವಸಗಳಿಂದ ತನ್ನವರಿಗಾಗಿ ಕಣ್ಣೀರಿಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಇದೇ ಸ್ಥಳದಲ್ಲಿ ಕಣ್ಣೀರಿಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 11 ದಿನಗಳಾದರೂ ಕೂಡ ಮನೆಯವರು ಯಾರೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಶ್ವಾನ ಕೂಡ ತುಂಬ ಬಡಕಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನಗಳು ಕೂಡ ಇದ್ದಿರುವ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಅನ್ನ ಊಟ ನೀರು ಎಲ್ಲವುಗಳನ್ನು ಬಿಟ್ಟು ಈ ಶ್ವಾನ ಇಲ್ಲಿ ತನ್ನವರಿಗಾಗಿ ಲಕ್ಷ್ಮಣ ನಾಯ್ಕ ಆಗಿರ್ಬೋದು, ಅವರ ಪತ್ನಿ ಶಾಂತಿ ಮತ್ತು ಮಕ್ಕಳಾಗುವಂಥ ರೋಷನ್ ಮತ್ತು ಅವಂತಿಕೆಗಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಈ ನಾಯಿಗೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಕಣ್ಣೀರಿಡ್ತದೆ. ಊಟ ತಿಂಡಿ ಏನೂ ಕೂಡ ಮಾಡಲಿಲ್ಲ ಈವರೆಗೂ. ಈ ಸಂಬಂಧಪಟ್ಟ ಈ ಶ್ವಾನಕ್ಕೋಸ್ಕರ ನಾಡಿನ ವಿವಿಧ ಭಾಗಗಳಿಂದ ತುಂಬ ಬೇಡಿಕೆ ಕೂಡ ಬಂದಿರುವಂಥದ್ದು. ಶಿರ್ಸಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಈ ಶ್ವಾನವನ್ನು ತಮಗೆ ಕೊಡಿ ಎಂಬ ಬೇಡಿಕೆಯನ್ನು ಕೂಡ ಬಂದಿರುವಂಥ. ಆದರೆ ಈ ಶ್ವಾನ ಈ ಸ್ಥಳವನ್ನು ಬಿಟ್ಟು ಕಳೆದ 11 ದಿನಗಳಿಂದ ಈ ಸ್ಥಳವನ್ನು ಬಿಟ್ಟು ಎಲ್ಲೂ ಕೂಡ ಕದಲ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಲ್ಲಿ ಕೂತಂಥ ಸ್ಥಳದಲ್ಲಿ ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಶ್ವಾನ ಪ್ರೀತಿ ಯಾವ ರೀತಿಯಾಗಿ ಮಾನವನ ಮೇಲೆ ಇದೆ ಎಂಬುದರ ಬಗ್ಗೆ ಇದು ತಿಳಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಶ್ವಾನದ ಒಂದು ಮಾಲೀಕನ ಪ್ರೀತಿಗೆ ನಾವು ಕೂಡ ಮರಗಲೇಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಈಗ ಶ್ವಾನ ಕೂಡ ಹತ್ತಿಂದ ಇನ್ನೂವರೆಗೂ ಕೂಡ 11 ದಿನಗಳು ಕಳೆದ್ರೆ ಮನೆಯ ಯಾರನ್ನು ಕೂಡ ಕಾಣೋ ಸಾಲಾಗಿದೆ ಅಲ್ಲ. ಈಗಾಗಲೇ 4 ಮೃತದೇಹಗಳು, ಆ ಕುಟುಂಬದ 4 ಮೃತದೇಹಗಳು ಈಗಾಗಲೇ ಇದ್ದೇ ಸಿಕ್ಕಿರುವಂಥದ್ದು ಮತ್ತು ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು. ಆದರೆ ಈ ಶ್ವಾನಕ್ಕೆ ಏನೂ ಗೊತ್ತಿಲ್ಲ, ಮಾತು ಬಾರದ ಶ್ವಾನಗಳಿಗೆ ಏನೂ ಗೊತ್ತಿಲ್ಲ. ಹೀಗಾಗಿ ತನ್ನ ಒಂದು ಮಾಲೀಕನನ್ನು ನೆನೆಯುತ್ತಾ ಇದೇ ಸ್ಥಳದಲ್ಲಿ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೂಡ ಹಗರಣದಲ್ಲಿ ಮೆಗಾ ಟ್ವಿಸ್ಟ್ ಇದು. ಬಿಜೆಪಿ ಜೆಡಿಎಸ್ ನಾಯಕರಿಗೂ ನಿವೇಶನವನ್ನ ಕೊಡಲಾಯ್ತಾ? ದೋಸ್ತಿ ನಾಯಕರಿಗೂ ಮೂಡ ನಿವೇಶನವನ್ನ ಹಂಚಲಾಯ್ತಾ? ನಿವೇಶನ ಹಂಚಿಕೆ ಬಗ್ಗೆ ಸಚಿವರು ಹೇಳಿದ್ದೇನೀಗ. ಇದು ಮೂಡ ಹಗರಣದಲ್ಲೇ ಮೇಜರ್ ಟ್ವಿಸ್ಟ್ ಇದು. ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಜೆಡಿಎಸ್ ನಾಯಕರಿಗೂ ಮೂಡ ಆಸ್ತಿಯನ್ನ ಹಂಚಲಾಯ್ತಾ? ಈ ಬಗ್ಗೆ, ನಿವೇಶನ ಹಂಚಿಕೆ ಬಗ್ಗೆ ಸಚಿವರು ಏನ್ ಹೇಳಿದ್ರು? ಬಿಜೆಪಿ ಜೆಡಿಎಸ್ ನಾಯಕರಿಗೆ ನಿವೇಶನ ಹಂಚಿಕೆ ಆಗಿದೆಯಂತೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ಭೈರತಿ ಸುರೇಶ್. ಮೂಡ ನಿವೇಶನ ಜಮೀನು ಹಂಚಿಕೆಯಾಗಿದೆ. ಜಮೀನು ಹಂಚಿಕೆ ಅಕ್ರಮವೋ ಸಕ್ರಮವೋ ಏಕಸದಸ್ಯ ತನಿಖಾ ಆಯೋಗ ನಿರ್ಧರಿಸುತ್ತೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಭೈರತಿ ಸುರೇಶ್. ಕೇವಲ ಹಂಚಿಕೆ ಅಂದ್ರೆ ಏನರ್ಥ ಸಚಿವರೇ ಅಂತ ಹೇಳಿ ಈಗ ಪ್ರಶ್ನೆ ಉದ್ಭವಿಸ್ತಾ ಇರೋದು. ಏನ್ ಹೇಳಿದ್ರು ಹಾಗಾದ್ರೆ ನೋಡ್ಬೇಕಾಗುತ್ತೆ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173, 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ, 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173,
2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. 7 ಎಕರೆ 8 ಗುಂಟೆ. ಮತ್ತು ಅಯ್ಯನಹುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟ್ರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತು ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173, 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಭೈರತಿ ಸುರೇಶ್ ಮಾಡ್ತಿರುವಂಥ ಈ ಆರೋಪ, ಹಾಗಾದ್ರೆ ಆ ಪಕ್ಷಗಳಿಗೂ ಕೂಡ ಅಲ್ಲಿರುವಂಥ ನಾಯಕರಿಗೂ ಕೂಡ ಮೂಡ ಜಮೀನು ಹಂಚಿಕೆ ಆಗಿದೆಯಾ, ನಿಜಾನಾ? ರಂಜಿತ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡ ಪ್ರಕರಣ ಆರೋಪ ಏನ್ ಬಂದಿತ್ತು ಅದರ ವಿರುದ್ಧ 2 ಗಂಟೆಗಳ ಕಾಲ ತಮ್ಮ ಸ್ಪಷ್ಟೀಕರಣವಾಗಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು, ಮಾಹಿತಿಯನ್ನು ಕೊಟ್ಟರು. ಅವ್ರು ಹೇಳಿರುವಂತದ್ದು, ಮೂಡಾದಲ್ಲಿ ಬಿಜೆಪಿ ಜೆಡಿಎಸ್ ನ ನಾಯಕರು ಕುಮಾರಸ್ವಾಮಿ, GT ದೇವೇಗೌಡ ಮತ್ತು H ವಿಶ್ವನಾಥ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಅಲ್ಲಿ ನಿವೇಶನ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ದಾರೆ ಅಂತ. ಆದ್ರೆ ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏನು ಆ ಜಮೀನನ್ನ, ಕೆಸರೆ ಗ್ರಾಮದ ಜಮೀನನ್ನು ತೆಗೆದುಕೊಂಡಿರುವುದೇ ಅಕ್ರಮ ಅಂತ ಬಿಜೆಪಿ ಜೆಡಿಎಸ್ ಗಂಭೀರ ಆರೋಪ ಮಾಡ್ತಾ ಇರುತ್ತದೆ. ಬದಲಿ ನಿವೇಶನ ಕಾನೂನು ಬಾಹಿರ ಮಾಡ್ತಾ ಇರುತ್ತದೆ. ಬಿಜೆಪಿ ಜೆಡಿಎಸ್ ಅವರು ತೆಗೆದುಕೊಂಡಿರುವಂತ ನಿವೇಶನ ಕಾನೂನು ಬಾಹಿರನಾ ಅಂತ ಪ್ರಶ್ನೆ ಎದುರಾದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರ ಅಂತ ಹೇಳಿಲ್ಲ. ಇದು ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು. ಜೊತೆಗೆ ಅಲ್ಲಿ ನಿವೇಶನ ತೆಗೆದುಕೊಂಡಿರುವಂತದ್ದು ಯಾರ್ಯಾರು ಅಂತ ಪಟ್ಟಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ H ವಿಶ್ವನಾಥ್, ಕುಮಾರಸ್ವಾಮಿ, ಮಂಜೇಗೌಡ ಸೇರಿದಂತೆ ಒಂದಷ್ಟು ಜನ ಮುಖಂಡರು ಅದನ್ನೂ ಸೇರಿಸಿ ತನಿಖೆ ಕೊಟ್ಟಿದ್ದೇವೆ ಅಂತ. ಹಾಗಾದ್ರೆ ತನಿಖೆ ಕೊಟ್ಟಿದ್ರೆ ಅದು ಅಕ್ರಮ ಅಂತ ಹೇಳ್ತೀರಂತ ನೇರ ಪ್ರಶ್ನೆಗೆ ಯಾವುದು ಕೂಡ ಉತ್ತರ ಕೊಡ್ಲಿಲ್ಲ. ಅಂದ್ರೆ ಒಂದು ಈ ವಿಚಾರನ ವಿಷಯಾಂತರ ಮಾಡಕ್ಕೆ ಪ್ರಯತ್ನ ಪಟ್ರ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಹಂಗಾದ್ರೆ ಈ ಮೂಲದಲ್ಲಿ ನಿವೇಶನ ತೆಗೆದುಕೊಂಡಿರೋ ಎಲ್ಲರೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಈ ನಿವೇಶನಕ್ಕೂ ಅದಕ್ಕೂ ಏನಕ್ಕೂ ಸಂಬಂಧ ಇದೆ, ಒಂದಷ್ಟು ಚರ್ಚೆ ವಿಚಾರ ಆಗಿರೋದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈಗ ಬಿಜೆಪಿ ಜೆಡಿಎಸ್ ಅವ್ರದ್ದು ಕೂಡ ಸೇರಿ ತನಿಖೆಗೆ ಹಾಕಿರುವಂತ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಸ್ವರೂಪವನ್ನ ತೆಗೆದುಕೊಂಡಿರುವಂತದ್ದು, ರಾಜಕೀಯ ವಿಚಾರವಾಗಿ ಸಾಕಷ್ಟು ಕೂಡ ಮುಂದೆ ಯಾವ ರೀತಿ ತಿರುಪು ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ನೋಡಿ, ಸಚಿವರು ಹೇಳ್ತಾ ಇರೋ ಪ್ರಕಾರ ಈಗ ಒಂದು ಕಡೆ ಬಿಜೆಪಿ ಮತ್ತು JDSನವರಿಗೂ ಕೂಡ ಮೂಡ ಹಂಚಿಕೆ ಆಗಿದೆ ಅನ್ನುವಂಥ ಮಾತಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಮೂಡ ಹಗರಣಕ್ಕೆ ತೆಗೆದುಕೊಳ್ತಿರುವಂಥ ಒಂದು ಮೇಜರ್ ಟ್ವಿಸ್ಟ್ ಇದು. ಹಾಗಾದರೆ ಈ ಹಗರಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರಾ? ಸಚಿವ ಭೈರತಿ ಸುರೇಶ್ ಹೇಳ್ತಾ ಇರುವಂಥದ್ದು ಸತ್ಯನಾ? ಇದು ಮತ್ತಷ್ಟು ತನಿಖೆ ಆಗಬೇಕಾಗುತ್ತೆ, ಈ ಬಗ್ಗೆ ಮತ್ತಷ್ಟು ವಿಚಾರಣೆ ಆಗಬೇಕಾಗುತ್ತೆ. ಅದಾದ ಬಳಿಕ ಈ ಒಂದು ಆಸ್ತಿಯನ್ನು ಹಂಚಿಕೊಂಡಿರೋದು ಅಕ್ರಮವೋ ಸಕ್ರಮವೋ ಗೊತ್ತಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಭೈರತಿ ಸುರೇಶ್ ಹೇಳಿದಂಥ ಈ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಸ್ಪೀಕರ್ ಅನುಮತಿ ನೀಡದಿದ್ರೂ ಕೂಡ ಸಚಿವರು ಮಾತನಾಡಿದ್ದಾರೆ. ಗದ್ದಲದ ನಡುವೆಯೇ ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಹಗರಣದಲ್ಲಿ ಕರ್ನಾಟಕದ CM ಹೆಸರು ಕೇಳಿ ಬಂದಿದೆ. ಇದು ದೊಡ್ಡ ಹಗರಣ ಅಂತ ಅನುರಾಗ್ ಠಾಕೂರ್ ಆರೋಪವನ್ನ ಮಾಡಿದ್ದಾರೆ. ಗದ್ದಲದಿಂದ ಸದನ ನಡೆಸಲಾಗಿದೆ. ಇಡೀ ಸದನವನ್ನ ಮುಂದೂಡಲಾಗಿದೆ. 25 ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಸ್ಪೀಕರ್ ಅನುಮತಿ ನೀಡದಿದ್ರೂ ಕೂಡ ಸಚಿವರು ಮಾತಿನ ಮೇಲೆ ಮಾತನ್ನ ಮುಂದುವರೆಸಿದ್ದಾರೆ. ಈ ಇಡೀ ಗದ್ದಲಗಳ ನಡುವೆ ಲೋಕಸಭೆಯಲ್ಲಿ ಮಾತನ್ನ ಮುಂದುವರೆಸಿ CM ಸಿದ್ದರಾಮಯ್ಯನವರ ಹೆಸರನ್ನು ತೆಗೆದುಕೊಂಡು ಆರೋಪವನ್ನ ಮಾಡಿದ್ದಾರೆ. ಯಾವಾಗ ಸ್ಪೀಕರ್ ಓಂ ಬಿರ್ಲಾ ಅವರ ಮಾತಿಗೂ ಕೂಡ ಅವರ ಮಾತನ್ನು ಕೂಡ ಕೇಳದೆ ಈ ಒಂದು ಜಟಾಪಟಿ ಮುಂದುವರಿತು. 25 ನಿಮಿಷಗಳ ಕಾಲ ಈ ಒಂದು ಸದನವನ್ನ ಮುಂದೂಡಿದ್ದಾರೆ.
ನೋಡಿ, ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ, ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ ಮೂಡ ಹಗರಣ. ಮೂಡ ಹಗರಣದ ಬಗ್ಗೆ ವಾಲ್ಮೀಕಿ ನಿಗಮ ಜೊತೆಗೆ ಮೂಡ ಹಗರಣಗಳ ಪ್ರಸ್ತಾಪವನ್ನ ಮಾಡಲಾಗಿದೆ. ಬಿಜೆಪಿ ಲೋಕಸಭಾ ಸದಸ್ಯರಿಂದ ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಮಧ್ಯಾಹ್ನ ಪ್ರಸ್ತಾಪಿಸಿದಂತ ಬಿಜೆಪಿ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ವಿರುದ್ಧದ ಹಗರಣಗಳನ್ನ ಪ್ರಸ್ತಾಪಿಸಿ ಗದ್ದಲವನ್ನ ಉಂಟು ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಜ್ಯದಲ್ಲಿ